ನೇಪಾಳದಲ್ಲಿ ಭಾರೀ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 7.1ರ ತೀವ್ರತೆಯ ಭೂಕಂಪ ಸಂಭವಿಸಿದೆ. ನೇಪಾಳದ ಲೋಬುಚೆಯಲ್ಲಿ ಭೂಕಂಪ ಸಂಭವಿಸಿದೆ. ಕೆಲವೆಡೆ 20ರಿಂದ 30 ಸೆಕೆಂಡ್ ಕಂಪನ ಉಂಟಾಗಿದೆ. ಹಾಗೇನೆ ಇದು ನೇಪಾಳದಲ್ಲಿ ಘಟಿಸಿರ್ತಕ್ಕಂಥ ಘಟನೆ. ಹಾಗೇನೆ ದೆಹಲಿ ಸುತ್ತಮುತ್ತಲೂ ಕೂಡ ಕಂಪನ ಉಂಟಾಗಿದೆ. ಉತ್ತರ ಭಾರತದ ವಿವಿಧೆಡೆ ಕಂಪನ ಉಂಟಾಗಿದೆ. ಈಶಾನ್ಯ ರಾಜ್ಯಗಳು ಬಿಹಾರದಲ್ಲೂ ಕೂಡ ಭೂಕಂಪನ ಉಂಟಾಗಿದೆ. ಭೂತಾನ್, ಚೀನಾದಲ್ಲೂ ಕೂಡ ಭೂಕಂಪನ ಉಂಟಾಗಿದೆ. ಇಡೀ ಹಿಮಾಲಯ ಪರ್ವತಗಳ ವ್ಯಾಪ್ತಿಯಲ್ಲಿ ಭೂಕಂಪನ ಉಂಟಾಗಿರ್ತಕ್ಕಂಥದ್ದು. ಹಾನಿಯ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ, ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅನ್ನುವಂಥದ್ದು. ಒಟ್ಟಿನಲ್ಲಿ ನೇಪಾಳ, ಚೀನಾ ಮತ್ತು ದೆಹಲಿ ಸುತ್ತಮುತ್ತಲ ಕೆಲವು ಪ್ರದೇಶಗಳಲ್ಲಿ ಭೂಕಂಪನದ ಅನುಭವ ಆಗಿದೆ ಜನರಿಗೆ. ನೇಪಾಳದಲ್ಲಿ ಆಗಿರ್ತಕ್ಕಂಥ ಭೂಕಂಪನ ರಿಕ್ಟರ್ ಮಾಪಕದಲ್ಲಿ 7.1ರಷ್ಟು ತೀವ್ರತೆಯನ್ನು ದಾಖಲಿಸಿದೆ. 7.1 ಅಂತಂದ್ರೆ ಸಾಕಷ್ಟು ದೊಡ್ಡ ಭೂಕಂಪನ. ಅದು ಏನಾಗಿದೆ, ಏನಾದರೂ ಅನಾಹುತಗಳು ಸಂಭವಿಸಿದೆಯಾ ಅನ್ನುವಂಥ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ನೇಪಾಳದಲ್ಲಿ ಭಾರೀ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 7.1ರ ತೀವ್ರತೆಯ ಭೂಕಂಪ ಸಂಭವಿಸಿದೆ. ನೇಪಾಳದ ಲೋಬುಚೆಯಲ್ಲಿ ಭೂಕಂಪ ಸಂಭವಿಸಿದೆ. ಕೆಲವೆಡೆ 20ರಿಂದ 30 ಸೆಕೆಂಡ್ ಕಂಪನ ಉಂಟಾಗಿದೆ. ಹಾಗೇನೆ ಇದು ನೇಪಾಳದಲ್ಲಿ ಘಟಿಸಿರ್ತಕ್ಕಂಥ ಘಟನೆ. ಹಾಗೇನೆ ದೆಹಲಿ ಸುತ್ತಮುತ್ತಲೂ ಕೂಡ ಕಂಪನ ಉಂಟಾಗಿದೆ. ಉತ್ತರ ಭಾರತದ ವಿವಿಧೆಡೆ ಕಂಪನ ಉಂಟಾಗಿದೆ. ಈಶಾನ್ಯ ರಾಜ್ಯಗಳು ಬಿಹಾರದಲ್ಲೂ ಕೂಡ ಭೂಕಂಪನ ಉಂಟಾಗಿದೆ. ಭೂತಾನ್, ಚೀನಾದಲ್ಲೂ ಕೂಡ ಭೂಕಂಪನ ಉಂಟಾಗಿದೆ. ಇಡೀ ಹಿಮಾಲಯ ಪರ್ವತಗಳ ವ್ಯಾಪ್ತಿಯಲ್ಲಿ ಭೂಕಂಪನ ಉಂಟಾಗಿರ್ತಕ್ಕಂಥದ್ದು. ಹಾನಿಯ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ, ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅನ್ನುವಂಥದ್ದು. ಒಟ್ಟಿನಲ್ಲಿ ನೇಪಾಳ, ಚೀನಾ ಮತ್ತು ದೆಹಲಿ ಸುತ್ತಮುತ್ತಲ ಕೆಲವು ಪ್ರದೇಶಗಳಲ್ಲಿ ಭೂಕಂಪನದ ಅನುಭವ ಆಗಿದೆ ಜನರಿಗೆ. ನೇಪಾಳದಲ್ಲಿ ಆಗಿರ್ತಕ್ಕಂಥ ಭೂಕಂಪನ ರಿಕ್ಟರ್ ಮಾಪಕದಲ್ಲಿ 7.1ರಷ್ಟು ತೀವ್ರತೆಯನ್ನು ದಾಖಲಿಸಿದೆ. 7.1 ಅಂತಂದ್ರೆ ಸಾಕಷ್ಟು ದೊಡ್ಡ ಭೂಕಂಪನ. ಅದು ಏನಾಗಿದೆ, ಏನಾದರೂ ಅನಾಹುತಗಳು ಸಂಭವಿಸಿದೆಯಾ ಅನ್ನುವಂಥ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ನೇಪಾಳದಲ್ಲಿ ಭಾರೀ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 7.1ರ ತೀವ್ರತೆಯ ಭೂಕಂಪ ಸಂಭವಿಸಿದೆ. ನೇಪಾಳದ ಲೋಬುಚೆಯಲ್ಲಿ ಭೂಕಂಪ ಸಂಭವಿಸಿದೆ. ಕೆಲವೆಡೆ 20ರಿಂದ 30 ಸೆಕೆಂಡ್ ಕಂಪನ ಉಂಟಾಗಿದೆ. ಹಾಗೇನೆ ಇದು ನೇಪಾಳದಲ್ಲಿ ಘಟಿಸಿರ್ತಕ್ಕಂಥ ಘಟನೆ. ಹಾಗೇನೆ ದೆಹಲಿ ಸುತ್ತಮುತ್ತಲೂ ಕೂಡ ಕಂಪನ ಉಂಟಾಗಿದೆ. ಉತ್ತರ ಭಾರತದ ವಿವಿಧೆಡೆ ಕಂಪನ ಉಂಟಾಗಿದೆ. ಈಶಾನ್ಯ ರಾಜ್ಯಗಳು ಬಿಹಾರದಲ್ಲೂ ಕೂಡ ಭೂಕಂಪನ ಉಂಟಾಗಿದೆ. ಭೂತಾನ್, ಚೀನಾದಲ್ಲೂ ಕೂಡ ಭೂಕಂಪನ ಉಂಟಾಗಿದೆ. ಇಡೀ ಹಿಮಾಲಯ ಪರ್ವತಗಳ ವ್ಯಾಪ್ತಿಯಲ್ಲಿ ಭೂಕಂಪನ ಉಂಟಾಗಿರ್ತಕ್ಕಂಥದ್ದು. ಹಾನಿಯ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ, ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅನ್ನುವಂಥದ್ದು. ಒಟ್ಟಿನಲ್ಲಿ ನೇಪಾಳ, ಚೀನಾ ಮತ್ತು ದೆಹಲಿ ಸುತ್ತಮುತ್ತಲ ಕೆಲವು ಪ್ರದೇಶಗಳಲ್ಲಿ ಭೂಕಂಪನದ ಅನುಭವ ಆಗಿದೆ ಜನರಿಗೆ. ನೇಪಾಳದಲ್ಲಿ ಆಗಿರ್ತಕ್ಕಂಥ ಭೂಕಂಪನ ರಿಕ್ಟರ್ ಮಾಪಕದಲ್ಲಿ 7.1ರಷ್ಟು ತೀವ್ರತೆಯನ್ನು ದಾಖಲಿಸಿದೆ. 7.1 ಅಂತಂದ್ರೆ ಸಾಕಷ್ಟು ದೊಡ್ಡ ಭೂಕಂಪನ. ಅದು ಏನಾಗಿದೆ, ಏನಾದರೂ ಅನಾಹುತಗಳು ಸಂಭವಿಸಿದೆಯಾ ಅನ್ನುವಂಥ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ದಕ್ಷಿಣ ಕಾಶಿ ಎಂದೇ ಹಂಪಿ ಹೆಸರುವಾಸಿಯಾಗಿದೆ. ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾ ಇರ್ತಾರೆ. ಆದ್ರೆ ಆ ತಾಣಕ್ಕೆ ಹೋಗೋದಕ್ಕೆ ಪ್ರವಾಸಿಗರಿಗೆ ತೊಂದರೆ ಆಗ್ತಾ ಇದೆ. ಆ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ರೈಲ್ವೆ ಗೇಟ್ನಿಂದ ತಪ್ಪಿಸಿಕೊಳ್ಳಲು ವೇಗವಾಗಿ ಹೋಗ್ತಿರೋ ಸವಾರರು, ಮಂದಗತಿಯಲ್ಲಿ ಸಾಗುತ್ತಿರೋ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ, ಗೇಟ್ ದಾಟಲು ಪರದಾಡ್ತಿರೋ ಸಾರಿಗೆ ಬಸ್ ಚಾಲಕರು, ಇದು ವಿಜಯನಗರ ಜನರ ಪ್ರತಿನಿತ್ಯದ ಗೋಳು. ಕಳೆದ 1 ವರ್ಷದಿಂದ ಹೊಸಪೇಟೆಯ ಅನಂತಶಯನ ಗುಡಿ ಬಳಿ ರೈಲ್ವೆ ಗೇಟ್ ಕಾಮಗಾರಿ ನಡೀತಿದೆ. ಆದರೆ ಕೆಲಸ ಮಾತ್ರ ಇನ್ನೂ ಪೂರ್ಣಗೊಂಡಿಲ್ಲ. ಐ ಥಿಂಕ್ ಮಾರ್ಚ್ ಒಳಗೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಾರ್ಚ್ ಏಪ್ರಿಲ್ ಮುಗಿತದೆ. ಚಿತ್ತವಾಡಿಗೆ ಪ್ರಪೋಸಲ್ ಕೊಟ್ಟಿದ್ದೀನಿ, ಚರ್ಚೆ ಆಗಿದೆ. ಅದನ್ನ ನಾವು ಸ್ವಲ್ಪ ಅಲ್ಲಿ ಮನೆಗಳೆಲ್ಲ ಇದಾವೆ. ಅದನ್ನ ಸ್ವಲ್ಪ ಎಲ್ಲ ಯಾರಿಗೂ ತೊಂದರೆ ಆಗದಂಗೆ ಸೈಂಟಿಫಿಕ್ ಆಗಿ ಯಾವ ಥರ ಅವ್ರಿಗೂ ಬಡ್ತಂದಾಗಿದ್ದಾರೆ. ಭಾಳ ಜನ ಎಲ್ಲರೂ ಹತ್ರಕ್ಕಿದ್ದಾರೆ. ಸೈಂಟಿಫಿಕ್ ಆಗಿ ಯಾರಿಗೂ ತೊಂದರೆ ಆಗದಂಗೆ ಫ್ಲೈಓವರ್ ಮಾಡ್ತಕ್ಕಂಥ ಕೆಲಸ
ಇದು ROB ಮಾಡ್ತಕ್ಕಂಥ ಕೆಲಸ ನಾನು ಮಾಡಿಕೊಡ್ತೀನಿ. ಹಂಪಿಗೆ ಬರೋ ಪ್ರವಾಸಿಗರಿಗೆ ತಾಸುಗಟ್ಟಲೆ ಕಾಯೋ ಶಿಕ್ಷೆ ಎದುರಾಗಿದೆ. ದಿನದ 24 ತಾಸುಗಳಲ್ಲಿ 16 ತಾಸು ರೈಲ್ವೆ ಗೇಟ್ ಹಾಕಲಾಗುತ್ತೆ. ಆಂಬ್ಯುಲೆನ್ಸ್, ಶಾಲಾ ಮಕ್ಕಳು, ವೃದ್ಧರು, ಮಹಿಳೆಯರ ಪಾಡಂತೂ ಹೇಳತೀರದ್ದಾಗಿದೆ. ಒಂದ್ ಕಡೆ ಮೇಲ್ಸೇತುವೆ ನಿರ್ಮಾಣ ಮಾಡಲಾಗಿದೆ, ಮತ್ತೊಂದೆಡೆ ರೈಲ್ವೆ ಮೇಲ್ಸೇತುವೆ ನಿರ್ಮಾಣಕ್ಕೆ ಚಾಲನೆ ದೊರೆತಿದ್ರು ಕೆಲಸ ತಡವಾಗ್ತಿದೆ. ವಿಶ್ವವಿಖ್ಯಾತ ದಕ್ಷಿಣ ಕಾಶಿ ಹಂಪಿಗೆ ಸಂಪರ್ಕವನ್ನ ಕಲ್ಪಿಸ್ತಕ್ಕಂತಹ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಕುಂಟುತ್ತಾ ಸಾಗಿದೆ. ಏನೋ ಹೊಸಪೇಟೆಯ ಅನಂತಶಯನಗುಡಿಯ ರೈಲ್ವೆ ಮೇಲ್ಸೇತುವೆ ಭಾಗದಲ್ಲಿ ನಾವಿದ್ದೇವೆ. ಗಮನಿಸಬಹುದು ಎಷ್ಟರ ಮಟ್ಟಿಗೆ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳೋದಾದ್ರೆ, ಈ ಒಂದು ಕಾಮಗಾರಿ ಪ್ರಾರಂಭವಾಗಿ 1 ವರ್ಷ ಕಳಿತು. 1 ವರ್ಷದಕ್ಕೆ ಅಷ್ಟೇ ಒಂದು ಭಾಗ ಈ ಕಾಮಗಾರಿ ಪ್ರಾರಂಭ ಆಗಿರ್ತಕ್ಕಂಥದ್ದು, ಇನ್ನೊಂದು ಭಾಗ ಮಾತ್ರ ಕಾಮಗಾರಿ ಪ್ರಾರಂಭ ಆಗದೆ ಇರತಕ್ಕಂಥದ್ದನ್ನ ಗಮನಿಸ್ತೀವಿ. ರೈಲ್ವೆ ಗೇಟ್ ಕಿರಿಕಿರಿಯಿಂದ ಹೈದರಾಬಾದ್ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೋಗೋರಿಗೂ ತೊಂದರೆ ಆಗ್ತಿದೆ. ಅಂದುಕೊಂಡಂತೆ ಆಗಿದ್ರೆ ಸದ್ಯ ಇಷ್ಟೊತ್ತಿಗಾಗಲೇ ಕಾಮಗಾರಿ ಪೂರ್ಣಗೊಳ್ಳಬೇಕಿತ್ತು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ನೇಪಾಳದಲ್ಲಿ ಭಾರೀ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 7.1ರ ತೀವ್ರತೆಯ ಭೂಕಂಪ ಸಂಭವಿಸಿದೆ. ನೇಪಾಳದ ಲೋಬುಚೆಯಲ್ಲಿ ಭೂಕಂಪ ಸಂಭವಿಸಿದೆ. ಕೆಲವೆಡೆ 20 ರಿಂದ 30 ಸೆಕೆಂಡ್ ಕಂಪನ ಉಂಟಾಗಿದೆ. ಹಾಗೇನೆ ಇದು ನೇಪಾಳದಲ್ಲಿ ಘಟಿಸಿರ್ತಕ್ಕಂಥ ಘಟನೆ. ಹಾಗೇನೆ ದೆಹಲಿ ಸುತ್ತಮುತ್ತಲೂ ಕೂಡ ಕಂಪನ ಉಂಟಾಗಿದೆ. ಉತ್ತರ ಭಾರತದ ವಿವಿಧೆಡೆ ಕಂಪನ ಉಂಟಾಗಿದೆ. ಈಶಾನ್ಯ ರಾಜ್ಯಗಳು ಬಿಹಾರದಲ್ಲೂ ಕೂಡ ಭೂಕಂಪನ ಉಂಟಾಗಿದೆ. ಭೂತಾನ್, ಚೀನಾದಲ್ಲೂ ಕೂಡ ಭೂಕಂಪನ ಉಂಟಾಗಿದೆ. ಇಡೀ ಹಿಮಾಲಯ ಪರ್ವತಗಳ ವ್ಯಾಪ್ತಿಯಲ್ಲಿ ಭೂಕಂಪನ ಉಂಟಾಗಿರ್ತಕ್ಕಂಥದ್ದು. ಹಾನಿಯ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ, ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅನ್ನುವಂಥದ್ದು. ಒಟ್ಟಿನಲ್ಲಿ ನೇಪಾಳ, ಚೀನಾ ಮತ್ತು ದೆಹಲಿ ಸುತ್ತಮುತ್ತಲ ಕೆಲವು ಪ್ರದೇಶಗಳಲ್ಲಿ ಭೂಕಂಪನದ ಅನುಭವ ಆಗಿದೆ ಜನರಿಗೆ. ನೇಪಾಳದಲ್ಲಿ ಆಗಿರ್ತಕ್ಕಂಥ ಭೂಕಂಪನ ರಿಕ್ಟರ್ ಮಾಪಕದಲ್ಲಿ 7.1ರಷ್ಟು ತೀವ್ರತೆಯನ್ನು ದಾಖಲಿಸಿದೆ. 7.1 ಅಂತಂದ್ರೆ ಸಾಕಷ್ಟು ದೊಡ್ಡ ಭೂಕಂಪನ. ಅದು ಏನಾಗಿದೆ, ಏನಾದರೂ ಅನಾಹುತಗಳು ಸಂಭವಿಸಿದೆಯಾ ಅನ್ನುವಂಥ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ಲ ಮೇಲೆ ಭಾರಿ ಐಟ್ ಅದಲ್ಲ ಮಾರೆ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.